ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಾಗಿರ್ಬೋದು, ಪೆಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಸೆಲ್ ಅಥವಾ ಬೇರೆ ಬೇರೆ ರೀತಿಯಾದಂಥ ಆಯಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಲೆ ಜಾಸ್ತಿ ಆಗುತ್ತೆ ಅನ್ನುವಂಥ ಸುದ್ದಿ ಕೂಡ ಕೇಳಿ ಬರ್ತಾ ಇದ್ದಾವೆ. ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಗಮನಿಸ್ತಾ ಹೋಗೋಣ. ಜೊತೆಗೆ ಈಗಾಗಲೇ ಪೆಟ್ರೋಲ್ ಬಂಕ್ಗಳೆಲ್ಲವೂ ಕೂಡ ಖಾಲಿ ಆಗ್ತಾ ಇದ್ದಾವೆ. ಕಾರಣ ಇಷ್ಟೇ, 1 ಲೀಟರ್ ಪರ್ಚೇಸ್ ಮಾಡುವಂತಹ ವ್ಯಕ್ತಿಗಳು ಈಗ ಬ್ಯಾರೆಲ್ ಗಂಟಲೆ ಅಂದರೆ 100 ಲೀಟರ್ ಗಂಟಲೆ ಖರೀದಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತೆ, ಡೀಸೆಲ್ ಬೆಲೆ ಹೆಚ್ಚಾಗಿ ಬಿಡುತ್ತೆ ಅನ್ನುವಂಥ ಸುದ್ದಿ. ಇದರ ಅಸಲಿ ಸತ್ಯಾಸತ್ಯತೆಯನ್ನು ಗಮನಿಸ್ತಾ ಹೋಗೋಣ. ಜೊತೆಗೆ ಯಾವ ರಾಜ್ಯದಲ್ಲಿ ಈಗಾಗಲೇ ಸುದ್ದಿ ಸ್ಪ್ರೆಡ್ ಆಗಿದೆ, ಯಾವ ರಾಜ್ಯದಲ್ಲಿ ಪರಿಸ್ಥಿತಿಗಳು ಹೇಗಿದ್ದಾವೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಔರಂಗಾಬಾದ್ನಲ್ಲೂ ಕೂಡ ಈ ರೀತಿಯಾದಂಥ ಸುದ್ದಿ ಸ್ಪ್ರೆಡ್ ಆಗಿದೆ. ಹಾಗಾಗಿ ಅಲ್ಲಿನ ಜನಗಳು ಕೂಡ ಸಾಕಷ್ಟು ಜನ ಪೆಟ್ರೋಲನ್ನು ಖರೀದಿ ಮಾಡೋದಕ್ಕೂ ಕೂಡ, ಅದರಲ್ಲೂ ಕೂಡ ಸಾಲವನ್ನು ಮಾಡಿ ಪೆಟ್ರೋಲ್ ಖರೀದಿ ಮಾಡೋದಕ್ಕೂ ಕೂಡ ಮುಂದಾಗಿ ಬಿಟ್ಟಿದ್ದಾರೆ. ಇನ್ನು ಅದನ್ನು ಹೊರತುಪಡಿಸಿ ಹೈದರಾಬಾದ್ನಲ್ಲೂ ಕೂಡ ಇಂತಹದ್ದೊಂದು ಪರಿಸ್ಥಿತಿ ಇದೆ. ಇನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ನಮ್ಮ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಇಂತಹದ್ದೊಂದು ಪರಿಸ್ಥಿತಿ ಇದೀಗ ಬೆಳಕಿಗೆ ಬಂದಿದೆ. ಏನದು ವಿಷಯ? ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪೆಟ್ರೋಲ್ ಬೆಲೆ ಏರಿಕೆ ಆಗುತ್ತಾ, ಅಥವಾ ಪೆಟ್ರೋಲ್ನ ಸದ್ಯದ ಪರಿಸ್ಥಿತಿ ಅಥವಾ ಡೀಸೆಲ್ನ ಸದ್ಯದ ಪರಿಸ್ಥಿತಿ ಹೇಗಿದೆ, ಡೀಸೆಲ್ ಅಥವಾ ಪೆಟ್ರೋಲನ್ನು ನಮ್ಮ ಭಾರತ ಯಾವ ಕಡೆಯಿಂದ ಇಂಪೋರ್ಟ್ ಮಾಡುತ್ತೆ, ಅತಿ ಹೆಚ್ಚು ಯಾವ ದೇಶದಿಂದ ಇಂಪೋರ್ಟ್ ಆಗುತ್ತೆ, ಆ ದೇಶಗಳ ಪೈಕಿ ಎಷ್ಟು ಪರ್ಸೆಂಟೇಜ್ ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗುತ್ತೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋದನ್ನ. ಜೊತೆಗೆ ಆ ರಾಷ್ಟ್ರಗಳ ಜೊತೆ ನಮ್ಮ ಭಾರತದ ಒಂದು ಫ್ರೆಂಡ್ಶಿಪ್ ಯಾವ ರೀತಿಯಾಗಿದೆ ಎಂಬುದನ್ನು ಕೂಡ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಲೇಬೇಕಾದಂಥ ವಿಡಿಯೋ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ರಾಜ್ಯವನ್ನೇ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಸುದ್ದಿ ಇದು ಪ್ರಸಾರ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಮ್ಮನ್ನೆಲ್ಲರನ್ನೂ ಕೂಡ ಫೂಲ್ ಮಾಡ್ತಾ ಇದೆ ಎಂಬುದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆ ಕಾರಣದಿಂದಾಗಿ ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಅಮೆರಿಕದ ಯುದ್ಧದಿಂದ ತೈಲ ಬೆಲೆ ಏರಿಕೆ ಆಗುತ್ತೆ ಎನ್ನುವಂಥ ಸುದ್ದಿಯೂ ಕೂಡ ಹಾರಾಡ್ತಾ ಇದೆ. ಭಟ್ಕಳದಲ್ಲಿ ಡೀಸೆಲ್ ಪೆಟ್ರೋಲ್ಗೆ ಮುಗಿಬಿದ್ದಿರುವಂಥ ಜನಗಳು ಇದೀಗ ನಮ್ಮ ರಾಜ್ಯದಲ್ಲೂ ಕೂಡ ಕಂಡು ಬರ್ತಾ ಇದ್ದಾರೆ. ಇನ್ನು ತೈಲ ಪೂರೈಕೆಗೆ ಸ್ಥಗಿತ ಭೀತಿ ಬಂಕ್ನಲ್ಲಿ ನೂಕುನುಗ್ಗಲುಗಳು ಕೂಡ ಆಗ್ತಾ ಇದ್ದಾವೆ. ಅಧಿಕಾರಿಗಳು ಇದು ಕೇವಲ ವದಂತಿ ಎಂಬುದನ್ನು ಕೂಡ ಇದೀಗ ಸ್ಪಷ್ಟನೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅನಗತ್ಯ ಆತಂಕ ಸೃಷ್ಟಿಸಬೇಡಿ ಎಂಬುವಂಥ ಒಂದು ಮನವಿಯೂ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಸೊ ಈ ಪೈಕಿ ನಾವು ಔರಂಗಾಬಾದ್ಗೆ ಸಂಬಂಧಪಟ್ಟ ಹಾಗೆ ಯಾವ ಭಾಗದಲ್ಲಿ ಇಂತಹದ್ದೊಂದು ಘಟನೆ ಈಗಾಗಲೇ ನಡೆದು ಹೋಗ್ಬಿಟ್ಟಿದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸೆಂಟ್ರಲ್ ನಾಕಾ ರೋಡ್ ಬಳಿ MNP ಪೆಟ್ರೋಲ್ ಬಂಕ್ ಅನ್ನುವಂಥದ್ದು, ಅಂದರೆ MNP ಪೆಟ್ರೋಲ್ ಪಂಪಲ್ಲಿ ಈಗಾಗಲೇ ಜನಗಳು 1 ಲೀಟರನ್ನು ಪೆಟ್ರೋಲ್ ಖರೀದಿ ಮಾಡುವಂಥವ್ರು ಅಥವಾ ಡೀಸೆಲನ್ನು ಖರೀದಿ ಮಾಡುವಂಥವ್ರು ಇದೀಗ 100 ಲೀಟರ್ ಪೆಟ್ರೋಲನ್ನು ಖರೀದಿ ಮಾಡುವಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಕಾರಣ ಇಷ್ಟೇ, ಅವರ ವಾಹನಗಳಿಗೆ ಅಂದರೆ ದ್ವಿಚಕ್ರ ವಾಹನಗಳಾಗಿರ್ಬೋದು, ಈಗ 4 ವೀಲರ್ಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಪೆಟ್ರೋಲ್ ಅಂದರೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಪೆಟ್ರೋಲ್ ಬಳಕೆಯಿಂದ ಓಡಾಟವನ್ನು ಮಾಡುವಂಥ ಅಥವಾ ಪೆಟ್ರೋಲ್ನಿಂದ ಚಾಲನೆ ಆಗುವಂಥ ಸಾಕಷ್ಟು ವಾಹನಗಳಿದ್ದಾವೆ. ಹಾಗಾಗಿ ಪೆಟ್ರೋಲ್ಗೆ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಪೆಟ್ರೋಲ್ನ ಖರೀದಿ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಜನ ಸಾಲವನ್ನು ಮಾಡಿ ಈ ಪೆಟ್ರೋಲ್ನ ಖರೀದಿ ಮಾಡೋದಕ್ಕೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಮುಂದಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಈಗ ಗೋಚರಿಸ್ತಾ ಇದೆ. ಇನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಹೈದರಾಬಾದ್ನಲ್ಲೂ ಕೂಡ ಇಂಥದ್ದೊಂದು ಘಟನೆ ನಡೆದಿದೆ. ಬೆಲೆ ಏರಿಕೆಯ ಕಾರಣದಿಂದಾಗಿ ಹೈದರಾಬಾದ್ನಲ್ಲೂ ಕೂಡ ಪೆಟ್ರೋಲ್ನ ಖರೀದಿ ಮಾಡೋದಕ್ಕೆ ಜನಗಳು ಮುಂದಾಗಿದ್ದಾರೆ, ಡೀಸೆಲ್ನ ಖರೀದಿ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದರೆ, ನಮ್ಮ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲೂ ಕೂಡ ಇಂತಹದ್ದೊಂದು ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಅಂದರೆ ಪೆಟ್ರೋಲ್ ಬಂಕ್ನಲ್ಲಿ ಜನಗಳು ಮುಗಿಬಿದ್ದಿದ್ದಾರೆ. ನೀವೆಲ್ಲವೂ ಕೂಡ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು. ಒಂದು ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಆ ದೃಶ್ಯವನ್ನು ಗಮನಿಸಿದಾಗ ಆ ದೃಶ್ಯದಲ್ಲಿ ನೀವು ಗಮನಿಸೋ ರೀತಿಯಾಗಿ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ, ಯದುವೀರ್ ಅನ್ನುವಂಥ ಪೆಟ್ರೋಲ್ ಬಂಕ್ ಅದು. ಆ ಒಂದು ಪೆಟ್ರೋಲ್ ಬಂಕಲ್ಲಿ ಈಗ ಸಾಕಷ್ಟು ಜನಗಳು ಪೆಟ್ರೋಲನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ಪೆಟ್ರೋಲ್ನ ಆ ಸಂದರ್ಭಕ್ಕೆ ಪೆಟ್ರೋಲ್ನ ಜನಗಳಿಗೆ ನೀಡೋದಕ್ಕೆ, ಸಾರ್ವಜನಿಕರಿಗೆ ಕೊಡೋದಕ್ಕೂ ಕೂಡ ಅಥವಾ ಸಾರ್ವಜನಿಕರು ಬೇಡಿಕೆ ಇರೋ ಕಾರಣದಿಂದಾಗಿ ಅಲ್ಲಿನ ಜನಗಳಿಗೂ ಅಥವಾ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ನಮ್ಮ ಜನಗಳು ಎಷ್ಟು ಮೂರ್ಖರು ಅನ್ನುವಂಥ ಪರಿಸ್ಥಿತಿ ಇದೀಗ ಎದುರಾಗಿಬಿಟ್ಟಿದೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅದರ ಬಗ್ಗೆ ಗಮನ ಇಲ್ಲ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಂದು ಪೋಸ್ಟ್ನ ಮಾಡ್ತಾರೆ ಅಥವಾ ಯಾರೋ ಒಂದು ಪೋಸ್ಟ್ನ ಹಂಚ್ಕೊಳ್ತಾರೆ ಅನ್ನೋದನ್ನು ಪೋಸ್ಟ್ಗಳನ್ನು ನಂಬಿ ಬಿಡ್ತಾರೆ. ಬ್ಯಾರೆಲ್ ಗಂಟಲೆ ಪೆಟ್ರೋಲ್ ಡೀಸೆಲ್ಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿ ಬಿಟ್ಟಿದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ ಇದೀಗ ನಮ್ಮ ದೇಶದಲ್ಲೂ ಕೂಡ ಉಟ್ಕೊಂಡು ಬಿಟ್ಟಿದೆ. ಇನ್ನು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 500 ರೂಪಾಯಿ ಲೀಟರ್ಗೆ ಆಗುತ್ತೆ ಅನ್ನುವಂಥ ಒಂದಿಷ್ಟು ವದಂತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾವುದೇ ರೀತಿಯಾಗಿ ಒಂದು ರಾಜ್ಯ ಸರ್ಕಾರದಿಂದಾಗಲಿ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ಈ ಕುರಿತಾಗಿ ಯಾವುದೇ ರೀತಿಯಾದಂಥ ಬೆಲೆ ಏರಿಕೆಯ ಕುರಿತಾಗಿ ಯಾವುದೂ ಮಾಹಿತಿ ಕೂಡ ರವಾನೆ ಆಗಿಲ್ಲ. ಜೊತೆಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕಿಡಿಗೇಡಿಗಳು ಹಂಚಿಕೊಳ್ತಾ ಇರುವಂಥ ವಿಡಿಯೋಗಳವು. ಆ ಕಿಡಿಗೇಡಿಗಳ ಮಾತುಗಳನ್ನು ನಂಬಿ ಜನಗಳು ಇದೀಗ ಮುಗಿಬಿದ್ದು ಬಿಟ್ಟಿದ್ದಾರೆ. ಅಂದರೆ ಒಂದು ಕುರಿ ಯಾವುದಾದ್ರೂ ಬ್ಯಾ ಅಂತ ಹೇಳೋದಕ್ಕೆ ಪ್ರಾರಂಭಿಸಿಬಿಟ್ರೆ ಅದನ್ನೆಲ್ಲವನ್ನು ಕೂಡ
ಕೂಡ ನೋಡಿ ಉಳಿದಿರುವಂಥ ಕುರಿಗಳು ಬ್ಯಾ ಅನ್ನೋದಕ್ಕೆ ಪ್ರಾರಂಭಿಸಿ ಬಿಡ್ತವೆ. ಕಾರಣ ಏನೆಂಬುದನ್ನು ಕೂಡ ತಿಳಿದುಕೊಳ್ಳೋದಕ್ಕೂ ಮುಂದಾಗೋದಿಲ್ಲ. ಸೊ ಇಂಥದ್ದೊಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಇದೊಂದು ನತದೃಷ್ಟ ನಮ್ಮದು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಯಾವ ವಿಚಾರವನ್ನು ಕೂಡ ಕ್ಲಾರಿಫೈ ತೆಗೆದುಕೊಳ್ಳೋದಿಲ್ಲ, ಯಾಕೆ ಹೀಗಾಯಿತು ಅನ್ನೋದರ ಬಗ್ಗೆ ಪ್ರಶ್ನೆಯನ್ನು ಮಾಡೋದಿಲ್ಲ, ಯಾಕೆ ಈ ರೀತಿಯಾದಂಥ ಸುದ್ದಿ ಹರಿದಾಡ್ತಾ ಇದೆ ಅನ್ನೋದನ್ನು ಕೂಡ ಒಂದಿಷ್ಟು ಯೋಚನೆ ಮಾಡದೇ ಇರುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ. ಇದೊಂದು ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ನಾನು ನಿಮಗೆ ಪೆಟ್ರೋಲ್ ಬೆಲೆ ಸದ್ಯದ ಪರಿಸ್ಥಿತಿಯಲ್ಲಿ ಏರಿಕೆ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟು ಬಿಡ್ತೀನಿ ಈ ಸಂದರ್ಭಕ್ಕೆ. ಹಾಗಾಗಿ ಒಂದಿಷ್ಟು ನೋಡ್ತಾ ಹೋಗೋಣ. ಈ ಒಂದು ಭಾರತ ಯಾವ ದೇಶದಿಂದ ಪೆಟ್ರೋಲ್ನ ಖರೀದಿ ಮಾಡ್ತಾ ಇದೆ, ಯಾವ ದೇಶದಿಂದ ಎಷ್ಟು ಪರ್ಸೆಂಟೇಜ್ ನಮ್ಮ ರಾಷ್ಟ್ರಕ್ಕೆ ಪೆಟ್ರೋಲ್ ಬರ್ತಾ ಇದೆ, ಈ ಪೈಕಿ ಏನೇನೆಲ್ಲ ಬೆಲೆಗಳಿದ್ದಾವೆ, ಬೆಲೆಗಳು ಯಾವ ರೀತಿಯಾಗಿದ್ದಾವೆ ಅದನ್ನು ಕೂಡ ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. 2025ರಿಂದ 26ರವರೆಗೂ ನಾವು ರಷ್ಯಾದಿಂದ, ಸೌದಿ ಅರೇಬಿಯಾ, ಇರಾಕ್ ಮತ್ತು UAEಯಿಂದ ಮತ್ತು USA ಇಂದ ಅತಿ ಹೆಚ್ಚು ಪೆಟ್ರೋಲನ್ನು ಖರೀದಿ ಮಾಡಿದ್ದಾವೆ. ಅಂದರೆ ಅಲ್ಲಿಂದಲೇ ನಮಗೆ ಅತಿ ಹೆಚ್ಚು ಪೆಟ್ರೋಲ್ ಬರುತ್ತೆ. ಅದರಲ್ಲೂ ಕೂಡ ಹೆಚ್ಚಾಗಿ ನಮಗೆ ರಷ್ಯಾದಿಂದ 36% ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಒಟ್ಟಾರೆ ಆಯಿಲ್ ಅಂತ ಏನು ಕರಿತೀವಿ ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ದೇವೆ. ಒಟ್ಟು ಇಷ್ಟು ಅಂದರೆ 36% ರಷ್ಯಾದಿಂದ ನಾವು ಇಂಪೋರ್ಟ್ನ ಮಾಡ್ಕೊಂಡ್ಬಿಟ್ರೆ ರೆಸ್ಟ್ ಆಫ್ ವರ್ಲ್ಡಿಂದ 18% ತೊಗೊತಿದ್ದೇವೆ. ಜೊತೆಗೆ UAEಯಿಂದ 9%, ಸೌದಿ ಅರೇಬಿಯಾದಿಂದ 13% ಆದರೆ ಇರಾಕ್ನಿಂದ 21% ನಾವು ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ದೀವಿ ಆಯಿಲ್ಗಳನ್ನು. ಒಟ್ಟಾರೆ ನಾನು ಪೆಟ್ರೋಲ್ ಮಾತ್ರ ಹೇಳ್ತಾ ಇಲ್ಲ, ಇಲ್ಲಿ ಸ್ಪಷ್ಟನೆ ಇರಲಿ. ಹಾಗಾಗಿ ಭಾರತಕ್ಕೆ ಈ ಎಲ್ಲ ರಾಷ್ಟ್ರಗಳಿಂದಲೂ ಕೂಡ ಈ ರೀತಿಯಾದಂಥ ಪರ್ಸೆಂಟೇಜಲ್ಲಿ ಇಂಪೋರ್ಟ್ ಆಗ್ತಾ ಇದೆ. ಅಂದರೆ ಎಲ್ಲ ಒಟ್ಟಾರೆ ಆಯಿಲ್, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ವಾಟ್ ಎವರ್ ಯಾವುದೇ ಬೇಕಾದರೂ ಆಗಿರಬಹುದು. ಸೊ ಈ ರೀತಿಯಾದಂಥ ಒಂದಿಷ್ಟು ಪರ್ಸೆಂಟೇಜ್ಗಳಲ್ಲಿ ನಾವು ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಈಗ ಆಗಲೇ ಆಯಿಲ್ ರೇಟ್ ಕೂಡ ಹೆಚ್ಚಾಗದ ಪರ್ಸೆಂಟೇಜಲ್ಲಿ ನಾವು ಗಮನಿಸೋದಾದ್ರೆ $90.16ನಷ್ಟು ಈ ಸದ್ಯಕ್ಕೆ ಒಂದು ಬ್ಯಾರಲ್ಗೆ ಇರುವಂತಹ ರೇಟ್ ಆಗಿದೆ. ಇನ್ನು ಜನವರಿ ತಿಂಗಳಲ್ಲಿ 63.08 ತೈಲ ಬೆಲೆ ಇತ್ತು, ಅಂದರೆ ಡಾಲರ್ಗಳಲ್ಲಿ. ಇನ್ನು ಫೆಬ್ರವರಿಯಲ್ಲೂ ಕೂಡ 69.01 ಇತ್ತು. ಈಗ ಒಂದಿಷ್ಟು ಏರಿಕೆ ಆಗಿಬಿಟ್ಟಿದೆ. ಮಾರ್ಚ್ಗೆ ಬಂದಂಥ ಸಂದರ್ಭದಲ್ಲಿ $80.16 ಇದೀಗ ಒಂದು ಬ್ಯಾರಲ್ಗೆ ಆಗಿದೆ. ಅಂದರೆ ಒಂದು ಬ್ಯಾರಲ್ನಲ್ಲಿ ಎಷ್ಟು ಲೀಟರ್ ಆಯಿಲ್ ಇರುತ್ತೆ ಎಂಬುದನ್ನು ಗಮನಿಸೋದಾದರೆ ಒಂದು ಬ್ಯಾರಲ್ಗೆ ಬರೋಬ್ಬರಿ 159 ಲೀಟರ್ನಷ್ಟು ಆಯಿಲ್ ಇರುತ್ತೆ. ಅಂದರೆ ಅಲ್ಲಿಗೆ ಸರಾಸರಿ ಎಷ್ಟು ದುಡ್ಡು ಆಯಿತು ಎಂಬುದನ್ನು ನೀವೇ ಒಂದಿಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿಡಿ. ಇನ್ನು ಇದೆಲ್ಲವನ್ನು ಕೂಡ ಹೊರತುಪಡಿಸಿ ನಮ್ಮ ರಾಷ್ಟ್ರಕ್ಕೆ ಪ್ರತಿದಿನ ಇಂಪೋರ್ಟ್ ಆಗುವಂಥ ಆಯಿಲ್ ಬಗ್ಗೆ ನಾವು ಗಮನಿಸೋದಾದರೆ 2.5 ಇಂದ 2.7 ಬ್ಯಾರಲ್ಗಳಷ್ಟು ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗುತ್ತೆ ಆಯಿಲ್. ಎಲ್ಲ ಒಟ್ಟಾರೆ ಆಯಿಲ್ಗಳು ಈ ರೀತಿಯಾಗಿ ಇಂಪೋರ್ಟ್ ಆಗುತ್ತೆ. ಬರೋಬ್ಬರಿ 25 ಲಕ್ಷದಿಂದ 27 ಲಕ್ಷ ಬ್ಯಾರಲ್ ಆಯಿಲ್ ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗುತ್ತೆ. ಅಂದರೆ ಬಳಕೆ ಯಾವ ರೀತಿಯಾಗಿದೆ ಎಂಬುದನ್ನು ನಾವು ಸೂಕ್ಷ್ಮವಾಗಿ ನಾವು ಗಮನಿಸಲೇಬೇಕಾಗುತ್ತೆ. ಸೊ ಇದೆಲ್ಲವನ್ನು ಕೂಡ ನಾವು ಹೊರತುಪಡಿಸಿ ಇದೀಗ ಈ ಒಂದು ಪೆಟ್ರೋಲ್ ಪರ್ ಬ್ಯಾರಲ್ಗೆ $80.16 ಆದರೆ ಒಂದು ನಮ್ಮ ಇಂಡಿಯನ್ ಕರೆನ್ಸಿಗೆ ನಾವು ಹೋಲಿಕೆಯನ್ನು ಮಾಡೋದಾದರೆ ಎಷ್ಟು ದುಡ್ಡು ಆಗುತ್ತೆ ಎಂಬುದನ್ನು ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸೋದಾದರೆ ಒಂದು ಬ್ಯಾರಲ್ಗೆ ಬರೋಬ್ಬರಿ $7,346 ಆಗುತ್ತೆ. ಅಂದರೆ ನಾವು ಯಾವುದೋ ಒಂದು ದೇಶದಿಂದ ಇಂಪೋರ್ಟ್, ಇದು ಸರಾಸರಿ ವಿಚಾರವನ್ನು ನಾನು ಹೇಳ್ತಾ ಇರುವಂಥದ್ದು. ಸೊ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಒಂದು ಬ್ಯಾರಲ್ಗೆ ನಾವು $7,346 ಕೊಡಬೇಕಾಗುತ್ತೆ. ಆ ಒಂದು ಬ್ಯಾರಲ್ನಲ್ಲಿ ಆರಂಭದಲ್ಲೂ ಕೂಡ ನಾನು ಹೇಳಿದಾಗೆ 159 ಲೀಟರ್ ಇರುತ್ತೆ. ಅಂದರೆ ಪರ್ ಲೀಟರ್ಗೆ ಎಷ್ಟು ದುಡ್ಡು ಆಗುತ್ತೆ ಎಂಬುದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿ. ಸೊ ಅದನ್ನು ಹೊರತುಪಡಿಸಿ ಇದೀಗ ರಷ್ಯಾದಿಂದ ನಾವು ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ, ಕೇವಲ ರಷ್ಯಾದಿಂದ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ರಷ್ಯಾ ಮತ್ತು ಭಾರತದ ಒಡನಾಟ ಹೇಗಿದೆ ಎಂಬುದನ್ನು ಕೂಡ ಗಮನಿಸ್ತಾ ಹೋಗೋಣ. ರಷ್ಯಾ ಮತ್ತು ಭಾರತದ ಒಡನಾಟ ಒಂದು ತಕ್ಕ ಮಟ್ಟಿಗೆ ಬೇಡ ಅನ್ನೋ ರೀತಿಯಲ್ಲಿ ಯಾವುದೂ ಇಲ್ಲ. 75 ವರ್ಷಗಳಿಂದಲೂ ಕೂಡ ತುಂಬ ಅತ್ಯುತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದೆ. ಕೆಲವೊಂದು ವಿಷಯದಲ್ಲೂ ಕೂಡ ನೆಗೆಟಿವ್ ಇದೆ, ಅಂದರೆ ಬೇಡವಾದಂತಹ ರೀತಿಯಲ್ಲಿ ಒಂದಿಷ್ಟು ಸಂಬಂಧಗಳು ಇದ್ದಾವೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. 100% ರಷ್ಯಾ ನಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಮಾತ್ರ ಸುಳ್ಳಾದಂಥ ಸುದ್ದಿ. ಸೊ ಕೇವಲ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾದಂಥ ಸಪೋರ್ಟ್ ಮಾಡುತ್ತೆ. ಅದನ್ನು ಹೊರತುಪಡಿಸಿ ನಮ್ಮ ಕಡೆಯಿಂದನೂ ಕೂಡ ಅಲ್ಲಿ ಇಂಪೋರ್ಟ್ ಆಗ್ತಾ ಇರುತ್ತೆ ಅವರ ರಾಷ್ಟ್ರಕ್ಕೆ. ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ ಇಲ್ಲಿಂದ, ಅವರು ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಂದು ಮೆಟೀರಿಯಲ್ಸ್ಗಳನ್ನು ಅವರು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ಅವರು ನಮಗೆ ಏನೇ ಒಂದು ವಸ್ತುಗಳನ್ನು ಕೊಡಬೇಕಾದರೂ ಕೂಡ ಒಂದು ಒಡನಾಟ ಚೆನ್ನಾಗಿರುವ ಕಾರಣದಿಂದಾಗಿ ಅಷ್ಟು ಸುಲಭವಾಗಿ ಆಯಿಲ್ದು ರೇಟು ಹೆಚ್ಚಾಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಆದರೂ ಕೂಡ ಈಗ ಕಳೆದ ತಿಂಗಳಿಗೂ ಮತ್ತು ಈಗ ಹೋಲಿಕೆ ಮಾಡಿದ್ರೆ ಈಗಾಗಲೇ $20ನಷ್ಟು ಸರಾಸರಿ ಹೆಚ್ಚಾಗಿ ಬಿಟ್ಟಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೂ ಕೂಡ ಇದೊಂದು ಭಯದ ವಾತಾವರಣವೂ ಕೂಡ ಇದೆ. ಹಾಗಂತ $500ವರೆಗೂ ಆಯಿಲ್ನ ರೇಟ್ ಹೋಗುತ್ತೆ ಅನ್ನೋದು ಏನಿದೆಯಲ್ಲ, ಅಥವಾ ಪೆಟ್ರೋಲ್ ಡೀಸೆಲ್ ಬೆಲೆ $500ವರೆಗೂ ಹೋಗುತ್ತೆ ಅನ್ನೋದು ಏನಿದೆಯಲ್ವ, ಅಷ್ಟೊಂದು ಏರಿಕೆ ಆಗುವಂಥ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಅದೊಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಯಾಕೆ ಈ ರೀತಿಯಾದಂಥ ಸುದ್ದಿಗಳು ನಮ್ಮ ರಾಷ್ಟ್ರದಲ್ಲಿ ಪ್ರಸಾರ ಆಗ್ತವೆ ಅನ್ನೋದು ಒಂದು ನೋವಿನ ಸಂಗತಿ. ಸೊ ಒಟ್ಟಾರೆಯಾಗಿ ಈ ಒಂದು ರಷ್ಯಾ ಆಗಿರ್ಬೋದು ಅಥವಾ ಇಂಡಿಯಾ ಆಗಿರ್ಬೋದು ಒಡನಾಟ ತುಂಬ ಚೆನ್ನಾಗಿದೆ. ನಾವು ಅತಿ ಹೆಚ್ಚು ಆಯಿಲನ್ನು ಇಂಪೋರ್ಟ್ ಮಾಡಿಕೊಳ್ಳುವಂಥದ್ದು ಕೂಡ ರಷ್ಯಾದಿಂದ ಆಗಿದೆ. ಹಾಗಾಗಿ ಒಡನಾಟ ಚೆನ್ನಾಗಿರುವ ಕಾರಣದಿಂದಾಗಿ ಸ್ವಲ್ಪ ಏರಿಕೆಗಳಾಗ್ಬೋದು. ಈಗ $80
$100 ಇರುವಂಥದ್ದು $100 ವರೆಗೂ ಕೂಡ ಹೋಗಿ ತಲುಪಬಹುದು. ಆಗ ನಮ್ಮ ಇಲ್ಲಿ ದೇಶದಲ್ಲಿ ಪೆಟ್ರೋಲ್ ಬೆಲೆ 130 ಅಥವಾ 150 ಕೂಡ ಆಸುಪಾಸಿನಲ್ಲಿ ಹೋಗಬಹುದೇ ಹೊರತುಪಡಿಸಿ $500 ವರೆಗೂ ಕೂಡ ಹೋಗುವಂಥ ಸಾಧ್ಯತೆ ಇರೋದಿಲ್ಲ. ಸೊ ಈಗ ನಿಮಗೆ ಒಂದು ಸ್ಪಷ್ಟನೆ ಸಿಕ್ತು ಅಂತ ಕಾಣಿಸುತ್ತೆ. ಸೊ ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುತ್ತೆ ಅನ್ನುವಂಥ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ದಿನನಿತ್ಯದ ಜೀವನ ಹೇಗಿರುತ್ತೋ ಹಾಗೆ ಜೀವನವನ್ನು ಮಾಡಿ, ಆತಂಕ ಪಡುವಂಥದ್ದು ಏನೂ ಕೂಡ ಇಲ್ಲ. ಇಸ್ರೇಲ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅದೇ ರೀತಿಯಾಗಿ ಸೊ ಯಾವುದೋ ರಾಷ್ಟ್ರಗಳಲ್ಲಿ ಗಲಾಟೆ ಆಗ್ತಾ ಇದೆ ಅಂದರೆ ಅದರ ಪರಿಣಾಮ ನಮ್ಮ ದೇಶಕ್ಕೂ ಇರುತ್ತೆ. ಹಾಗಂತ ತುಂಬ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ತುಂಬ ಪರಿಣಾಮ ಬೀರೋದು ಯಾವ ಸಂದರ್ಭದಲ್ಲಿ ಅಂತಂದರೆ ವಿರುದ್ಧವಾಗಿ ನಾವು ಪೈಪೋಟಿ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ನೇರವಾಗಿ ನಾವು ಪೈಪೋಟಿ ಮಾಡಿದಂಥ ಸಂದರ್ಭದಲ್ಲಿ, ಯುದ್ಧವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ. ಅದನ್ನು ಹೊರತುಪಡಿಸಿ ನಮ್ಮ ದೇಶ ಬಹುತೇಕ ನಾವು ಭಾರತದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದ್ದೀವಿ. ಆದರೆ ಕೆಲವೊಂದಿಷ್ಟು ವಿಷಯಕ್ಕೆ ಬಂದರೆ ನಮ್ಮ ಭಾರತೀಯ ಜನಸಂಖ್ಯೆ ಅಥವಾ ನಮ್ಮ ಭಾರತದ ಜನ ಕೆಲವೊಂದಿಷ್ಟು ಈ ಮೂರ್ಖತನದಲ್ಲಿ ಹಾಕಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದನ್ನು ಹೊರತುಪಡಿಸಿ ಭಾರತ ಬೇರೆ ರಾಷ್ಟ್ರಗಳೊಂದಿಗೆ ಒಡನಾಟವನ್ನು ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ಕಳೆದ 75 ವರ್ಷಗಳಿಂದನೂ ಕೂಡ ಒಂದಿಷ್ಟು ಒಡನಾಟಗಳು ಚೆನ್ನಾಗಿದ್ದಾವೆ. ಹಾಗಾಗಿ ನಮ್ಮ ರಾಷ್ಟ್ರದಲ್ಲಿ ಈ ರೀತಿಯಾದಂಥ ಗೊಂದಲ ಅಥವಾ ಬೆಲೆ ಏರಿಕೆ ಏಕಾಏಕಿಯಾಗಿ ಹೆಚ್ಚಾಗೋದು ಕೂಡ ತುಂಬ ಕಡಿಮೆ ಸಾಧ್ಯತೆ ಇದೆ. ಸೊ ಈಗ ನಿಮಗೆ ಸ್ಪಷ್ಟನೆ ಸಿಕ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಎಲ್ಲ ಮಾಹಿತಿಯನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಬಂದಿರುವಂಥ ಎಲ್ಲ ಮಾಹಿತಿಯನ್ನು ನೆಗ್ಲೆಕ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬದಲಿಗೆ ಕ್ಲಾರಿಫೈ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಅಂತ ಹೇಳ್ತೀವಲ್ಲ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.